फंसेंगे। कौन कौन सा फंसेंगे। कौन सा फंसेगा? 2026 ಜೂನ್ ತಿಂಗಳ ಕೊನೆ ವಾರ, ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದ್ರೆ 18ನೇ ತಾರೀಕು ಜೂನ್ ತಿಂಗಳು, ರಾಜಸ್ಥಾನದ ಶ್ರೀ ಗಂಗಾನಗರ ಜಿಲ್ಲೆಯಲ್ಲೇ ಒಂದು 13 ವರ್ಷದ ಹುಡುಗಿ ತನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತೇಳಿ ಮನೆಯಿಂದ ಆಚೆ ಹೋಗಿರ್ತಾಳೆ. ಸುಮಾರು ಹೊತ್ತಾದರೂ ಕೂಡ ಹುಡುಗಿ ಮನೆಗೆ ಬರದೇ ಇರೋದನ್ನು ನೋಡಿ ಫ್ಯಾಮಿಲಿಯವರು ಓಕೆ, ಮಕ್ಕಳು ಯಾವುದೋ ಒಂದು ಕಾರಣಕ್ಕೆ ಲೇಟಾಗಿ ಬರ್ತಾರಲ್ಲ, ಆ ರೀತಿ ತಡವಾಗಿ ಬರ್ಬೋದು ಅಂತೇಳಿ ಸುಮ್ಮನಾಗ್ತಾರೆ. ಬಟ್ ಸುಮಾರು ಗಂಟೆಗಳು ಕಳೆಯುತ್ತೆ, ಆದರೆ ಅವರ ಮಗಳು ವಾಪಸ್ ಮನೆಗೆ ಬರಲ್ಲ. ಆಗ ಮನೇಲಿ ಟೆನ್ಷನ್ ಶುರು ಆಗುತ್ತೆ. ಸಂಬಂಧಿಕರಿಗೆಲ್ಲ ಕಾಲ್ ಮಾಡ್ತಾರೆ, ಅಲ್ಲಿ ಕೇಳ್ತಾರೆ ಒಂದು ವೇಳೆ ಅವ್ರ ಮಗಳು ಏನಾದರೂ ಅಲ್ಲಿ ಹೋಗಿರ್ಬೋದೇನಂತೇಳಿ. ಆ್ಯಂಡ್ ಅವಳ ಫ್ರೆಂಡ್ಸ್ಗೂ ಕೂಡ ಕಾಲ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಗೊತ್ತಿರೋವಂಥ ನೇಬರ್ಸ್ ಮನೆಗೂ ಕೂಡ ಹೋಗಿ ಚೆಕ್ ಮಾಡ್ತಾರೆ. ಬಟ್ ಎಲ್ಲೂ ಕೂಡ ಆ ಹುಡುಗಿಯ ಒಂದು ಚಿಕ್ಕ ಸುಳಿವು ಕೂಡ ಸಿಗಲ್ಲ. ಕೊನೆಗೆ ಅವರ ಫ್ಯಾಮಿಲಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಶುರುವಾಗಿ ಬರೋಬ್ಬರಿ 4 ದಿನಗಳಾದಮೇಲೆ ಅಂದರೆ ಜೂನ್ 22ನೇ ತಾರೀಕು ಪೊಲೀಸರು ಆ ಹುಡುಗಿಯನ್ನು ಪತ್ತೆ ಹಚ್ತಾರೆ. ಹುಡುಗಿಯೇನೋ ಮನೆಗೆ ಸೇಫಾಗಿ ಬರ್ತಾಳೆ, ಜೀವಂತವಾಗಿರ್ತಾಳೆ. ಆದರೆ ಆ ಹುಡುಗಿ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಕೇಳಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗ್ತಾರೆ. ಆ ಹುಡುಗಿ ಹೇಳಿರೋ ಪ್ರಕಾರ ಅವಳು ಮನೆಯಿಂದ ತನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಆಚೆ ಹೋಗ್ತಾಳೆ. ಅಲ್ಲಿ ಅವಳು ಆಟೋದಲ್ಲಿ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ತಾಳೆ. ಬಟ್ ಆ ಒಂದು ಆಟೋ ಡ್ರೈವರು ಅವಳನ್ನು ಅವಳ ಫ್ರೆಂಡ್ ಮನೆಗೆ ಅಥವಾ ಆ ಹುಡುಗಿ ಹೇಳಿದಂಥ ಲೊಕೇಶನ್ಗೆ ಬಿಟ್ಟು ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ಅಲ್ಲಿಂದ ಆ ಹುಡುಗಿಯನ್ನು ಇನ್ನೊಂದು ಹೋಟೆಲ್ಗೆ, ಅಂದರೆ 4 ದಿನಗಳ ಕಾಲ ಹುಡುಗಿಯನ್ನು ಒಂದು ಹೋಟೆಲಿನಿಂದ ಇನ್ನೊಂದು ಹೋಟೆಲ್ಗೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ಹುಡುಗಿಯನ್ನು ವಸ್ತುಗಳ ಥರ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ. ಆ್ಯಂಡ್ ಎಲ್ಲೆಲ್ಲಿ ಆ ಹುಡುಗಿಯನ್ನು ಕಳಿಸಿದ್ದಾರೆ ಅಲ್ಲೆಲ್ಲ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿರ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 13 ವರ್ಷದ ಹುಡುಗಿಯ 8ನೇ ತರಗತಿಯಲ್ಲಿ ಓದ್ತಿರುವಂಥ ಒಂದು ಹುಡುಗಿ ಅದು. ಆ ಹುಡುಗಿಯ ಮೇಲೆ 4 ದಿನಗಳ ಕಾಲ ತುಂಬ ಜನ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂದರೆ ಆ ಹುಡುಗಿಗೆ ಎಷ್ಟು ನೋವಾಗಿರುತ್ತೆ. ಆ್ಯಂಡ್ ಇವಾಗೇನೋ ಹುಡುಗಿ ಸೇಫಾಗಿ ಮನೆಗೆ ಬಂದಿದ್ದಾಳೆ. ಬಟ್ ಆ ಹುಡುಗಿಯ ತಲೆಯಲ್ಲಿ ಎಷ್ಟು ಟ್ರಾಮಾ ಉಳ್ಕೊಂಡಿರುತ್ತೆ. ಎಷ್ಟು ವರ್ಷಗಳ ಕಾಲ ಹುಡುಗರನ್ನ ಕಂಡ್ರೆ ಭಯ ಅನ್ನೋದು ಉಟ್ಕೊಳ್ಳುತ್ತೆ. ಆ್ಯಂಡ್ ಎಷ್ಟು ವರ್ಷಗಳ ಕಾಲ ಹುಡುಗರನ್ನ ಕಂಡ್ರೆ ಅಸಹ್ಯ, ಹುಡುಗರನ್ನ ಕಂಡ್ರೆ ಭಯ ಅನ್ನೋದು ಎಷ್ಟು ವರ್ಷಗಳ ಕಾಲ ಇರುತ್ತೆ ಗೊತ್ತಾ? ಹೇಳೋಕ್ಕಾಗಲ್ಲ. ಅದು ಲೈಫ್ ಲಾಂಗು ಕೂಡ ಹುಡುಗಿಗೆ ಟ್ರಾಮಾಗೆ ಉಳ್ಕೋಬೋದು. ಗಂಡಸರಂದ್ರೇ ರಾಕ್ಷಸರನ್ನೋ ಒಂದು ಭಯ ಹುಡುಗಿಯ ತಲೆಯಲ್ಲಿ ಇರುತ್ತೆ. ಒಂದಾದ್ಮೇಲೆ ಒಂದು ಈ ಥರ ಕೇಸ್ಗಳು ಬರ್ತಾನೆ ಅದ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಈ ಒಂದು ಆ ಹುಡುಗಿ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಆಧರಿಸಿ ಪೊಲೀಸರು ಪೋಕ್ಸೋ ಹಾಗೆ ಕಿಡ್ನಾಪಿಂಗ್ ಹಾಗೆ ಇನ್ನೂ ಹಲವು ಸೆಕ್ಷನ್ಗಳನ್ನು ಈ ಒಂದು ಕೇಸಲ್ಲಿ ಆ್ಯಡ್ ಮಾಡ್ತಾರೆ. ಈ ಒಂದು ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಂಗೆ ಸ್ಪೆಷಲ್ ಟೀಮನ್ನು ಪೊಲೀಸರು ರೆಡಿ ಮಾಡ್ತಾರೆ. ಆ್ಯಂಡ್ ಅಧಿಕಾರಿಗಳು ಮೊದಲಿಗೆ ಆ ಹುಡುಗಿ ಹೇಳಿದಂಥ ಸ್ಥಳಗಳಿಗೆ ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅಲ್ಲಿರುವಂಥ CCTV ಫುಟೇಜ್ಗಳನ್ನು ತಮ್ಮ ಕಂಟ್ರೋಲ್ಗೆ ತಗೊತಾರೆ. ಆ್ಯಂಡ್ ಹೋಟೆಲ್ ರೆಕಾರ್ಡ್ಸ್ಗಳು, ಮೊಬೈಲ್ ಕಾಲ್ ಡೀಟೇಲ್ಸ್ ಹಾಗೆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಇದೇ ಟೈಮಲ್ಲಿ ಆ ಹುಡುಗಿ ಹೇಳಿದಂಥ ಆಟೋ ಡ್ರೈವರ್ ಬಗ್ಗೆ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿರ್ತಾರೆ. ಅವನನ್ನು ಪತ್ತೆ ಹಚ್ತಾರೆ, ಅವನನ್ನು ಕೂರಿಸಿ ಇಂಟ್ರೋಗೇಟ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಇಂಟ್ರೋಗೇಷನಲ್ಲಿ ಸಿಕ್ಕಂಥ ಡೀಟೇಲ್ಸ್ ಆಧಾರದ ಮೇಲೆ ಪೊಲೀಸರು ಇನ್ನಷ್ಟು ಆರೋಪಿಗಳನ್ನು ಪತ್ತೆ ಹಚ್ತಾರೆ. ಒಬ್ಬ ವ್ಯಕ್ತಿಯನ್ನು ಇಂಟ್ರೋಗೇಟ್ ಮಾಡುವಾಗ ಅಲ್ಲಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹೆಸರನ್ನ ತಗೊತಾನೆ. ಆ್ಯಂಡ್ ಆ ವ್ಯಕ್ತಿಯನ್ನು ಇಂಟ್ರೋಗೇಟ್ ಮಾಡಿದಾಗ ಅವನು ಇನ್ಯಾರ ಹೆಸರನ್ನು ತಗೊತಾನೆ. ಹೀಗೆ ಪೊಲೀಸರು ಒಬ್ಬರಾದ್ಮೇಲೆ ಒಬ್ಬರು ಈ ರೀತಿಯಾಗಿ ಟೋಟಲ್ ಆಗಿ ಇಲ್ಲಿವರೆಗೂ 10ಕ್ಕೂ ಹೆಚ್ಚು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಪೊಲೀಸರು ಸಿಕ್ಕಂಥ ಮೊಬೈಲ್ ಕಾಲ್ ಡೀಟೇಲ್ಸ್, ಲೊಕೇಶನ್ ಡೇಟಾ ಆ್ಯಂಡ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡ್ತಾರೆ. ಯಾರ ಹೇಳಿಕೆ, ಯಾರ ಒಂದು ಸ್ಟೇಟ್ಮೆಂಟು ಯಾವ ಒಂದು ಎವಿಡೆನ್ಸ್ಗೆ ಹೊಂದಿಕೆ ಆಗ್ತಾಯಿದೆ ಅನ್ನೋದನ್ನು ಚೆಕ್ ಮಾಡಿ ಮುಂದಿನ ಒಂದು ಕ್ರಮವನ್ನು ತಗೊತಾರೆ. ಆ್ಯಂಡ್ ಇದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕೇಸ್ ಬಗ್ಗೆ ಸುಮಾರು ಮಾಹಿತಿಗಳು ಆಚೆ ಬರುತ್ತೆ. 30 ಜನ ಸೇರಿ ಒಂದು 13 ವರ್ಷದ ಹುಡುಗಿ ಜೊತೆ 5 ದಿನಗಳ ಕಾಲ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡೇ ಇರ್ತೀರ. ಬಟ್ ಇಲ್ಲಿವರೆಗೂ ಪೊಲೀಸರು ಎಕ್ಸಾಕ್ಟಾಗಿ 30 ಜನ ಆ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನೋದನ್ನು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ. ಆ್ಯಂಡ್ ಇದ್ರ ಜೊತೆಗೇನೆ ಇಷ್ಟೇ ಜನ ಎಕ್ಸಾಕ್ಟಾಗಿ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಇನ್ನೂ ಪೊಲೀಸರು ಅಫಿಷಿಯಲ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಯಾಕಂದರೆ ಈ ಒಂದು ಕೇಸು ಇನ್ನೊಂದು ರನ್ನಿಂಗಲ್ಲದ, ಅಂದರೆ ಇನ್ನೂ ಸುಮಾರು ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಕೇಸಲ್ಲಿ ಇಷ್ಟೇ ಜನ ಆರೋಪಿಗಳು ಇದ್ದಾರೆ ಅನ್ನೋದನ್ನು ಪೊಲೀಸರು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಆ್ಯಂಡ್ ಇನ್ನೊಂದು ಕಡೆ ಆ ಹುಡುಗಿಯನ್ನು ಯಾವ್ಯಾವ ಹೋಟೆಲ್ಗಳಿಗೆ ಕರ್ಕೊಂಡೋಗಿರ್ತಾರೆ, ಆ ಹೋಟೆಲ್ಗಳ ರೆಕಾರ್ಡ್ಸ್ಗಳನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಕೆಲವೊಂದಿಷ್ಟು ಹೋಟೆಲ್ಗಳನ್ನು ಅಕ್ರಮವಾಗಿ ಕಟ್ಟಿರ್ತಾರೆ. ಇದು ಗೊತ್ತಾದ ಕೂಡಲೇ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಆ ಹೋಟೆಲ್ಗಳಲ್ಲಿ 3 ಹೋಟೆಲ್ಗಳನ್ನು ಆಲ್ರೆಡಿ ನೆಲಸಮ ಮಾಡಿದ್ದಾರೆ. ಈ ಹೋಟೆಲ್ಗಳನ್ನು ಒಡೆದಾಕುವಂಥ ವಿಡಿಯೋಗಳನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಎಂತೆಂಥ ನೀಚರಿದ್ದಾರೆ ಇನ್ನು ಈ ಭೂಮಿ ಮೇಲೆ.
ಅದ್ರ ಬಗ್ಗೆ ಇದಕ್ಕೆಲ್ಲ ಯಾವಾಗ ಕೊನೆ ಇದೆ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ಒಂದು ಕೇಸಲ್ಲಿ ಇಷ್ಟು ಡೀಟೇಲ್ಸ್ಗಳು ಸಿಕ್ಕಿದ. ಇನ್ನೂ ಏನಾದರೂ ಈ ಒಂದು ಕೇಸಲ್ಲಿ ಅಪ್ಡೇಟ್ಸ್ಗಳು ಬಂದರೆ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬೈ.